ನಮಸ್ಕಾರ. ಇತಿಹಾಸದ ಪುಟಗಳಲ್ಲಿ ಎಷ್ಟೋ ಕಥೆಗಳು ಮರೆಯಾಗಿ ಹೋಗಿರುತ್ತೆ ಅಲ್ವಾ? ಇವತ್ತು ನಾವು ಅಂಥದ್ದೇ ಒಬ್ಬ ಅಸಾಧಾರಣ ನಾಯಕಿಯ ಬಗ್ಗೆ ತಿಳಿದುಕೊಳ್ತಿದ್ದೇವೆ. ಧೈರ್ಯ ಮತ್ತು ಪ್ರತಿರೋಧದ ಇನ್ನೊಂದು ಹೆಸರೇ ಆಗಿದ್ದ ಅವಧ್ನ ಸಿಂಹಿಣಿ ಬೇಗಂ ಹಜರತ್ ಮಹಲ್. ಯೋಚನೆ ಮಾಡಿ, 1887ನೇ ಇಸ್ವಿ. ಇಡೀ ದೇಶವೇ ಒಂದು ರೀತಿ ಬೆಂಕಿಯಲ್ಲಿತ್ತು. ಬ್ರಿಟಿಷರ ವಿರುದ್ಧ ದಂಗೆಯ ಕಿಡಿ ಎಲ್ಲೆಡೆ ಹೊತ್ಕೊಂಡಿತ್ತು. ಇಂಥ ಒಂದು ಸಂದರ್ಭದಲ್ಲಿ ಲಕ್ನೋದಲ್ಲಿ ಒಬ್ಬ ಮಹಿಳೆ ದಂಗೆಯನ್ನ ಮುನ್ನಡೆಸ್ತಾರೆ. ಯಾರು ಆಕೆ? ಅವರೇ ಬೇಗಂ ಹಜರತ್ ಮಹಲ್. ಸರಿ, ಹಾಗಾದ್ರೆ ಯಾರು ಈ ಹಜರತ್ ಮಹಲ್? ಅವರ ಈ ಹೋರಾಟದ ಹಿಂದಿನ ಕಥೆಯೇನು? ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಅವರ ಜೀವನದ ಆರಂಭಕ್ಕೆ ಹೋಗ್ಬೇಕು. ಯಾಕಂದ್ರೆ ಅವರದ್ದು ಸಾಮಾನ್ಯ ಪಯಣವಲ್ಲ. ಒಬ್ಬ ವೇಶ್ಯೆಯ ಸ್ಥಾನದಿಂದ ರಾಣಿಯ ಪದವಿಗೇರಿದ ಒಂದು ನಿಜಕ್ಕೂ ಅನಿರೀಕ್ಷಿತ ಪಯಣ. ಅವರ ಜೀವನ ಶುರುವಾಗಿದ್ದು ಒಬ್ಬ ತವಾಯಿಫ್ ಆಗಿ. ಈಗ ತವಾಯಿಫ್ ಅಂತ ತಕ್ಷಣ ಬೇರೆನೇ ಕಲ್ಪನೆ ಬರ್ಬೋದು. ಆದರೆ ಆ ಕಾಲದಲ್ಲಿ ಮುಘಲ್ ಭಾರತದಲ್ಲಿ ತವಾಯಿಫ್ ಅಂದ್ರೆ ಕೇವಲ ಮನೋರಂಜನೆ ನೀಡೋರಲ್ಲ, ಬದಲಾಗಿ ಸಂಗೀತ, ನೃತ್ಯ, ಕಲೆ ಹೀಗೆ ಎಲ್ಲದರಲ್ಲೂ ತುಂಬಾನೇ ಪಾರಂಗತರಾದ ಸುಸಂಸ್ಕೃತ ಮಹಿಳೆಯರು. ಅವರ ಮೂಲ ಹೆಸರು ಮೊಹಮ್ಮದಿ ಖಾನಂ ಅಂತ. ಅವರ ಬದುಕಿನ ಏಳಿಗೆಯನ್ನ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ನೋಡಿ, ಮೊದಲಿಗೆ ಅವರನ್ನ ಅವರ ಪೋಷಕರೇ ಮಾರಿಬಿಡ್ತಾರೆ. ಆಗ ಅವರು ತವೈಫ್ ಆಗ್ತಾರೆ. ಅಲ್ಲಿಂದ ರಾಜಮನತನದ ಅಂತಃಪುರಕ್ಕೆ ಖವಾಸೀನಾಗಿ ಸೇರ್ಕೋತಾರೆ. ನಂತರ ಅವಧ್ನ ರಾಜನನ್ನೇ ಮದುವೆಯಾಗಿ ಬೇಗಂ ಆಗ್ತಾರೆ. ಕೊನೆಗೆ ಅವರಿಗೆ ಮಗ ಹುಟ್ಟಿದ ಮೇಲೆ ಹಜರತ್ ಮಹಲ್ ಅನ್ನೋ ಗೌರವದ ಬಿರುದು ಕೂಡ ಸಿಗುತ್ತೆ. ಎಂಥ ಪಯಣ ಅಲ್ವಾ? ಎಲ್ಲವೂ ಚೆನ್ನಾಗೇ ನಡೀತಿತ್ತು. ಆದರೆ ಅವರ ಬದುಕಲ್ಲಿ ಒಂದು ದೊಡ್ಡ ರಾಜಕೀಯ ಬಿರುಗಾಳಿ ಬೀಸುತ್ತೆ. ಈ ಬಿರುಗಾಳಿ ಅವರನ್ನ ಅರಮನೆಯಿಂದ ನೇರವಾಗಿ ರಣರಂಗಕ್ಕೆ ತಂದು ನಿಲ್ಲಿಸ್ಬಿಡುತ್ತೆ. ಏನಾಯ್ತು ಅಂದ್ರೆ 1856ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅವಧ್ ರಾಜ್ಯವನ್ನ ತಮ್ಮ ವಶಕ್ಕೆ ತಗೊಳ್ಳುತ್ತೆ. ಅವರ ಗಂಡ ನವಾಬ್ ವಾಜಿದ್ ಅಲಿ ಶಾ ಅವರನ್ನ ಕಲ್ಕತ್ತಾಗೆ ಗಡೀಪಾರು ಮಾಡಿಬಿಡುತ್ತೆ. ಆದರೆ ಹಜರತ್ ಮಹಲ್ ಲಕ್ನೋ ಬಿಟ್ಟು ಹೋಗಲ್ಲ, ಇಲ್ಲೇ ಉಳ್ಕೊಳ್ತಾರೆ. ಸರಿಯಾಗಿ 1 ವರ್ಷದ ನಂತರ ಅಂದ್ರೆ 1857ರಲ್ಲಿ ದಂಗೆ ಶುರುವಾದಾಗ ಅದರ ನೇತೃತ್ವ ವಹಿಸೋ ಜವಾಬ್ದಾರಿ ಇವರ ಹೆಗಲಿಗೆ ಬೀಳುತ್ತೆ. ಗಂಡ ಊರಲ್ಲಿಲ್ಲ, ರಾಜ್ಯ ಕೈತಪ್ಪಿ ಹೋಗಿದೆ ಅಂತ ಅವ್ರು ಸುಮ್ಮನೆ ಕೂರ್ಲಿಲ್ಲ. ತಕ್ಷಣ ಒಂದು ದಿಟ್ಟ ನಿರ್ಧಾರ ತಗೊಳ್ತಾರೆ. ತಮ್ಮ ಚಿಕ್ಕ ಮಗನನ್ನೇ ಅವಧಿನ ಮುಂದಿನ ಆಡಳಿತಗಾರ ಅಂತ ಘೋಷಣೆ ಮಾಡ್ತಾರೆ ಮತ್ತು ತಾವೇ ಅವನ ಪರವಾಗಿ ಅಂದ್ರೆ ರಾಜಪ್ರತಿನಿಧಿಯಾಗಿ ಅಧಿಕಾರ ವಹಿಸ್ಕೊಳ್ತಾರೆ. ಇದು ಬ್ರಿಟಿಷರಿಗೆ ನೇರವಾಗಿ ಕೊಟ್ಟ ಸವಾಲಾಗಿತ್ತು. ಆ ಒಂದು ನಿರ್ಧಾರದ ನಂತರ ಬೇಗಂ ಹಜರತ್ ಮಹಲ್ ಕೇವಲ ಅರಮನೆಯ ರಾಣಿಯಾಗಿ ಉಳಿಲಿಲ್ಲ, ಬದಲಿಗೆ ರಣರಂಗದಲ್ಲಿ ಹೋರಾಡೋ ಸೇನಾ ನಾಯಕಿಯಾಗಿ ಬದಲಾದ್ರು. ಇಲ್ಲಿಂದ ಶುರುವಾಗುತ್ತೆ ನೋಡಿ ಲಕ್ನೋದ ಮುತ್ತಿಗೆಯ ರೋಚಕ ಅಧ್ಯಾಯ. ಅವರು ಬರೀ ಹೆಸರಿಗೆ ನಾಯಕಿ ಆಗಿರ್ಲಿಲ್ಲ. ಎಲ್ಲಾ ಬೆಂಬಲಿಗರನ್ನ ಒಟ್ಟುಗೂಡಿಸಿ ಹೋರಾಟಗಾರರಿಗೆ ಧೈರ್ಯ ತುಂಬಿ ಇಡೀ ಲಕ್ನೋ ನಗರವನ್ನೇ ತಮ್ಮ ಹಿಟ್ಟೆಗೆ ತಗೊಳ್ತಾರೆ. ಅಕ್ಷರಶಃ ಅವರು ಬ್ರಿಟಿಷರ ವಿರುದ್ಧದ ಪ್ರತಿರೋಧದ ಒಂದು ಜೀವಂತ ಸಂಕೇತವಾಗಿ ನಿಲ್ತಾರೆ. ಹಜರತ್ ಮಹಲ್ ಅವರ ಹತ್ರ ಇದ್ದಿದ್ದು ಕೇವಲ ಖಡ್ಗದ ಶಕ್ತಿ ಮಾತ್ರ ಅಲ್ಲ, ಅವರ ಮಾತುಗಳಲ್ಲೂ ಅವರ ಬರವಣಿಗೆಯಲ್ಲೂ ಅಷ್ಟೇ ಹರಿತಾ ಇತ್ತು. ಅವರು ಬ್ರಿಟಿಷರ ವಿರುದ್ಧ ಒಂದು ಘೋಷಣೆ ಹೊರಡಿಸ್ತಾರೆ. ಅದು ಅವರ ಬುದ್ಧಿವಂತಿಕೆಗೆ, ರಾಜಕೀಯ ಚಾಣಕ್ಯತನಕ್ಕೆ ಒಂದು ದೊಡ್ಡ ಸಾಕ್ಷಿ. ನೋಡಿ, ಬ್ರಿಟಿಷರು ಯಾವಾಗ್ಲೂ ಒಂದು ಮಾತು ಹೇಳ್ತಿದ್ರು, ನಾವು ನಿಮ್ಮ ಧರ್ಮದ ವಿಷಯದಲ್ಲಿ ತಲೆ ಹಾಕಲ್ಲ ಅಂತ. ಆದರೆ ಬೇಗಂ ಅವರು ತಮ್ಮ ಘೋಷಣೆಯಲ್ಲಿ ಈ ಮಾತಿನಲ್ಲಿದ್ದ ಡೊಂಬರಾಟವನ್ನ ಬಯಲುಮಾಡಿದ್ರು. ಬನ್ನಿ, ಅವರ ಮಾತುಗಳೇ ಹೇಗಿದ್ವು ಅಂತ ನೋಡೋಣ. ಅವರ ವಾದ ಎಷ್ಟು ನೇರವಾಗಿತ್ತು ನೋಡಿ. ಸೈನಿಕರ ಕೈಗೆ ಕೊಬ್ಬು ಸವರಿದ ಕಾಡತೂಸು ಕೊಟ್ಟು ಕಚ್ಚಿ ಅಂತ ಒತ್ತಾಯ ಮಾಡ್ತೀರಾ, ಸಿಹಿ ತಿಂಡಿಗಳಲ್ಲಿ ಹಂದಿ ಕೊಬ್ಬು ಬೆರೆಸ್ತೀರಾ, ರಸ್ತೆ ಮಾಡ್ತೀವಿ ಅಂತ ದೇವಸ್ಥಾನ ಮಸೀದಿಗಳನ್ನ ನಾಶ ಮಾಡ್ತೀರಾ, ಚರ್ಚುಗಳನ್ನ ಕಟ್ಟಿ ಕ್ರಿಶ್ಚಿಯನ್ ಪಾದ್ರಿಗಳಿಗೆ ಧರ್ಮಬೋಧನೆ ಮಾಡಿ ಅಂತ ಹಣ ಕೊಡ್ತೀರಾ, ನಮ್ಮ ಸಂಪ್ರದಾಯಗಳ ಬದಲು ಇಂಗ್ಲಿಷ್ ಶಾಲೆಗಳನ್ನ ಪ್ರೋತ್ಸಾಹ ಮಾಡ್ತೀರಾ. ಇಷ್ಟೆಲ್ಲ ಮಾಡಿ ನಾವು ಧರ್ಮದ ವಿಚಾರದಲ್ಲಿ ತಲೆ ಹಾಕಲ್ಲ ಅಂದ್ರೆ ಜನ ಹೇಗ್ ನಂಬೇಕು ಅಂತ ನೇರವಾಗಿ ಪ್ರಶ್ನೆ ಮಾಡಿದ್ರು. ಇದು ಬ್ರಿಟಿಷರ ಬಣ್ಣವನ್ನ ಬಯಲು ಮಾಡಿದ ಒಂದು ನೇರ ಸವಾಲಾಗಿತ್ತು. ಆದರೆ ಇತಿಹಾಸವನ್ನ ಹೆಚ್ಚಾಗಿ ಬರೆಯೋದು ಗೆದ್ದವರು. ಕೊನೆಗೆ ಬ್ರಿಟಿಷರು ದಂಗೆಯನ್ನ ಹತ್ತಿಕ್ಕುವಲ್ಲಿ ಯಶಸ್ವಿಯಾದ್ರು. ಇದು ನಮ್ಮನ್ನ ಬೇಗಂ ಅವರ ಜೀವನದ ಕೊನೆಯ ಅಧ್ಯಾಯಕ್ಕೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಅವರ ಗಡೀಪಾರಿನ ಕಥೆಯಿದೆ, ಜೊತೆಗೆ ಅವರು ನಮ್ಗಾಗಿ ಬಿಟ್ಟು ಹೋದ ಪರಂಪರೆಯೂ ಇದೆ. ಬ್ರಿಟಿಷರ ದೊಡ್ಡ ಸೈನ್ಯದ ಮುಂದೆ ಹೋರಾಟಗಾರರಿಗೆ ನಿಲ್ಲೋಕೆ ಆಗ್ಲಿಲ್ಲ. ಲಕ್ನೋ ಮತ್ತೆ ಬ್ರಿಟಿಷರ ಕೈಗೆ ಹೋಯ್ತು. ಆಗ ಬೇಗಂ ಹಜರತ್ ಮಹಲ್ ಅಲ್ಲಿಂದ ತಪ್ಸ್ಕೊಂಡು ಅನಿವಾರ್ಯವಾಗಿ ನೇಪಾಳದಲ್ಲಿ ಆಶ್ರಯ ಪಡಿಬೇಕಾಗಿ ಬಂತು. ಅವರ ಜೀವನದ ಕೊನೆಗಾಲ ನೇಪಾಳದಲ್ಲೇ ಕಳೆಯಿತು. ಕಠ್ಮಂಡುವಿನ ಜಾಮಾ ಮಸೀದಿ ಆವರಣದಲ್ಲಿ ಯಾರೂ ಗುರುತಿಸದ ಒಂದು ಸಮಾಧಿಯಲ್ಲಿ ಅವರನ್ನ ಮಣ್ಣು ಮಾಡಲಾಯಿತು.
ಒಂದು ರೀತಿಯಲ್ಲಿ ಅವರ ಜೀವನ ಅಂತ್ಯಗೊಂಡಿದ್ದು ಹೀಗೆ. ಆದರೆ ಅವರ ಕತೆ ಅಲ್ಲಿಗೆ ಮುಗಿಲೇ ಇಲ್ಲ. ಸ್ವತಂತ್ರ ಭಾರತದಲ್ಲಿ ಅವರೊಬ್ಬ ವೀರ ವನಿತೆಯಾಗಿ, ಧೈರ್ಯದ ಸಂಕೇತವಾಗಿ ಮತ್ತೆ ಹುಟ್ಟಿಬಂದ್ರು. ಇವತ್ತಿಗೂ ಭಾರತಕ್ಕೆ ಅವರ ನೆನಪಿದೆ. ಲಕ್ನೋದಲ್ಲಿ ಒಂದು ದೊಡ್ಡ ಪಾರ್ಕ್ಗೆ ಅವರ ಹೆಸರಿಟ್ಟು ಒಂದು ಸುಂದರವಾದ ಅಮೃತಶಿಲೆಯ ಸ್ಮಾರಕವನ್ನ ಕಟ್ಟಲಾಗಿದೆ. 1984ರಲ್ಲಿ ಅವರ ಗೌರವಾರ್ಥ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಲಾಯಿತು. ಅಷ್ಟೇ ಅಲ್ಲ, ಅಲ್ಪಸಂಖ್ಯಾತ ಸಮುದಾಯದ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಅವರ ಹೆಸರಲ್ಲಿ ಒಂದು ರಾಷ್ಟ್ರೀಯ ವಿದ್ಯಾರ್ಥಿ ವೇತನವನ್ನು ನೀಡಲಾಗ್ತಿದೆ. ಅಂದ್ರೆ ನೋಡಿ, ಅವರ ಪರಂಪರೆ ಇವತ್ತಿಗೂ ಜೀವಂತವಾಗಿದೆ. ಬೇಗಂ ಹಜರತ್ ಮಹಲ್ ಅವರ ಕಥೆ ಇತಿಹಾಸದ ಪುಟಗಳಿಂದ ಬಹುತೇಕ ಮಾಸಿಹೋಗಿತ್ತು. ಯೋಚನೆ ಮಾಡಿ, ಅವರ ಕಥೆ ಹೀಗಾದ್ರೆ ಇನ್ನು ನಮ್ಮ ನೆನಪುಗಾಡಿ ಕಾಯ್ತಾ ಇರೋ ಮರ್ತೋದ ವೀರವನಿತೆಯರು ನಮ್ಮ ಇತಿಹಾಸದಲ್ಲಿ ಇನ್ನೆಷ್ಟು ಜನ ಇರ್ಬೋದು ಅಲ್ವಾ? ಇದು ನಾವು ನಿಜಕ್ಕೂ ಯೋಚಿಸಬೇಕಾದ ವಿಷಯ.